ಭಾಗದವರಷ್ಟು 3 ಭಾಗದಲ್ಲಿ 1 ಭಾಗನ ತಾವು ಗಳಿಸ್ಕೊಳ್ಳೋಂಗಾದರು. ಆ ಎಲ್ಲ ನೆಲೆಯಲ್ಲಿ ಮತ್ತು ಇನ್ನೊಂದು ಏನಾಗಿದ್ದಪ್ಪ ಅಂದ್ರೆ ಆ ಸಂದರ್ಭದಲ್ಲೇ ಈ ಕಾರ್ಪೊರೇಟ್ರವರು ಎಲ್ಲ ದೇಶಗಳ ಜೊತೆಗೆ ವ್ಯಾಪಾರ ಮಾಡ್ತಾಯಿದ್ರು. ಎಲ್ಲಿ ಸವಿ ಸಿಗ್ತಿದ್ರೋ ಅದನ್ನು ಕೊಂಡುಕೊಳ್ಳುವಂಥ ಅಥವಾ ಅಲ್ಲಿ ಮಾರುವಂಥ ಕೆಲಸ ಮಾಡಿಕೊಂಡು ನಮ್ಮ ಲಾಭ ಮಾಡಿಕೊಂಡ್ರು. ಹೀಗಾಗಿ ಈ ಒಂದು ಬ್ರಿಕ್ಸ್ ಆಗಿರ್ಬೋದು ಅಥವಾ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ರಷ್ಯಾ ಜೊತೆ ಆಗಿರ್ಬೋದು, ಚೀನಾ ಜೊತೆ ಆಗಿರ್ಬೋದು, ಆ ಬಂದಂಥ ಹಣದಲ್ಲಿ ಸ್ವಲ್ಪ ನಮಗೆ ಇಲ್ಲಿ ಗ್ಯಾರಂಟಿಗಳನ್ನು ಕೊಡೋದು, ರೈತರ ಗ್ಯಾರಂಟಿ ಕೊಡೋದು, ಮತ್ತಿನ ಕೊಡುವಂಥದ್ದು ಮಾಡ್ತಾಯಿದ್ರು. ಇದಕ್ಕೆ ಕಾರಣ ಅಂದರೆ ಬೇರೆ ಬೇರೆ ದೇಶದ ಜೊತೆಗೆ ನಾವು ಇವತ್ತು ಎಲ್ಲಿ ಸವಿ ಸಿಗ್ತದಪ್ಪ ರಷ್ಯಾದಲ್ಲೇ ಅಲ್ಲಿ ತೊಗೊಂಡಿವಿ. 30% ನಮಗೆ ಸಬ್ಸಿಡಿಗಳು ಕೊಟ್ಟರು ಅವರು. ಅದು ಲಾಭ ನಮ್ಮ ಜನರಿಗೆ ಕೊಡಲಿಲ್ಲ, ಆದರೆ ಗ್ಯಾರಂಟಿಗಳು ಉಪಯೋಗ ಮಾಡಿಕೊಂಡ್ರು. ಇಲೆಕ್ಷನ್ಗಳಿಗೆ ಮಾತ್ರ ದುಡ್ಡಿನ ಉಪಯೋಗ ಮಾಡಿಕೊಂಡ್ರು. ಇಲೆಕ್ಷನ್ ಗೆಲ್ಲುವ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು. ಪ್ರತಿಯೊಂದು ಎಲೆಕ್ಷನ್ದಲ್ಲಿ ಘೋಷಣೆ ಮಾಡೋದು ಆದರೆ ಅವು ಆಗ್ತದೋ ಇಲ್ಲ ಬೇರೆ ಮಾತು. ಅದು ದುಡ್ಡು ಹರಿವು ಎಲೆಕ್ಷನ್ಗೆ ಹರಿದು ಹೋಗಿಬಿಡ್ತು. ಆ ರಷ್ಯಾದ ಎಣ್ಣೆ $40-45 ಒಂದು ಬ್ಯಾರಲ್ ಇದ್ದಾಗೂ ಸಹಿತ ರೇಟ್ ನಮಗೆ ಕಡಿಮೆ ಆಗಲಿಲ್ಲ. ಹಾಗೂ ನಮಗೆ 100-200 ಎಳಬಲ್ಲ ಡೀಸೆಲ್ ಪೆಟ್ರೋಲ್ ಇದ್ದು ನಾವು ನೋಡಿದ್ದೀವಿ ಕಳೆದ ಈ ಒಂದು 5-6 ವರ್ಷ ಅಥವಾ 10 ವರ್ಷಗಳಿಂದ. ಇದೆಲ್ಲ ನೆಲೆಗಟ್ಟಲ್ಲಿ ಕಾರ್ಪೊರೇಟ್ಮಯವಾಗಿ ಕಾರ್ಪೊರೇಟ್ರು ಸೋತಿದ್ರು ಇಂಡಿಯಾದಲ್ಲಿ. ಸೋತರು ಮತ್ತಿಲ್ಲ ಅಂತಲ್ಲ ಇವತ್ತು ಆ ಕಾರ್ಪೊರೇಟ್ರು ತಮ್ಮ ಬಂದಂಥ ದುಡ್ಡನ್ನು ತಾವು ಅರ್ಧ ಅಥವಾ ಮತ್ತೆ ಸರ್ಕಾರದ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಗೆಲ್ಲುವ ಸಲುವಾಗಿ, ತಯಾರು ಮಾಡೋ ಸಲುವಾಗಿ, ಹಿಡಿಯೋ ಸಲುವಾಗಿ, ಅಧಿಕಾರಿಗಳ ಸಲುವಾಗಿ ಆ ದುಡ್ಡನ್ನು ಚುನಾವಣೆಗಳಲ್ಲಿ ಬೆಳೆಸ್ಕೊಂಡ್ರು. ಆ ಬಂದ ಲಾಭವನ್ನು ಮತ್ತು ಇಲ್ಲಿ ಬಡತನ ಹೆಚ್ಚಾಗ್ತಾ ಹೋಯಿತು, ನಿರುದ್ಯೋಗಗಳು ಹೆಚ್ಚಾಗ್ತಾ ಹೋದವು, ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಇನ್ನುಳಿದ ಎಲ್ಲ ಸೆಕ್ಟರ್ಗಳು ಫೇಲ್ಯೂರ್ ಆದವು. ಅದರಲ್ಲಿ ಸಾಲದ ಗುಂಪೆ ವರ್ಷದ ವರ್ಷ ಬೆಳೀತಾನೆ ಹೋಯಿತು. ಆದರೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಖರೀದಿ ಮಾಡಿಕೊಳ್ಳುವಂಥ ಒಂದು ಅಧಿಕಾರ ಇದ್ದಿದ್ದರಿಂದಾಗೆ ಸಹಜವಾಗಿ ಒಂದೆಲ್ಲ ಒಂದು ಲಾಭ ಮಾಡಿಕೊಂಡು ತಮ್ಮ ಸರ್ಕಾರನ ಉಳಿಸ್ಕೊಂಡ್ರು. ಕಾರ್ಪೊರೇಟ್ಗಳು ದೊಡ್ಡವರಾದರು, ಸಾಕಷ್ಟು ಗಳಿಸ್ಕೊಂಡ್ರು. ಆದರೆ ಇಲ್ಲಿ ಬಡವ ಯಾವ ಮೊದಲು ಹೆಂಗಿತ್ತು ಅದೇ ಇದ್ದ. ಇಲ್ಲಿ 90% ಜನ ಇಲ್ಲೇನಾಗಿಬಿಟ್ರಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ ಲೇಬರರ್ಸ್ ಆದರು, ಗುತ್ತಿಗೆದಾರರ ಕೈ ಹಿಡಿಯ ಲೇಬರರ್ಸ್ ಆದರು ಅಥವಾ ಕಾರ್ಮಿಕರಾದರು. ಇದು ಒಂದು ಕೊಡುಗೆ, ಇದು ಈ ಒಂದು ಡೆವಲಪ್ಮೆಂಟ್. ಈಗ ಈ ಏಪ್ರಿಲ್ 2 ಇದು ಉಳಿತದನ ಅಂತ. ಯಾಕಂದರೆ ದೇಶೀಯ ಕಾರ್ಪೊರೇಟ್ ಸಹ ಈ ದುಡ್ಡು ಹುಡುಗ ಹಿಂದೆ ಮಾಡ್ತಾ ಇದ್ದಾರಂತ. ಯಾಕಂದರೆ ವಿದೇಶಿ ದುಡ್ಡು ಇಲ್ಲಿ ಬರೋದು ನಿಧಾನಕ್ಕೆ ನಿಲ್ತಾ ಇದೆ. ಇನ್ನು ಅಮೇರಿಕಾ ಜೊತೆಗೆ ಮಾತ್ರ ನಮ್ಮ ವ್ಯಾಪಾರ, ಉಳಿದವ್ರ ಜೊತೆಗಲ್ಲ. ಅವ್ರದ್ದು ನೆನಪಿಡಬೇಕಾಗಿದೆ. ನಾವು ಇವನ್ನ ಎಲ್ಲಿನೂ ಅಲ್ಲೇ ಕೊಡಬೇಕು, ಮಷಿನರೀಸು ಅಲ್ಲೇ ಕೊಡಬೇಕು, ಈಗ ಕಂಡೀಷನ್ ಹಾಕಿದ್ದಾರೆ ಅವರು ಎಲ್ಲ ಹಾಕಿ. ಇಲ್ಲಿ ಬಿಟ್ಟು ಮತ್ತೊಂದು ತೊಗೊಳ್ಳೋ ಹಾಗಿಲ್ಲ. ಅದರಲ್ಲೂ ಪೆಟ್ರೋಲಿಯಂ ಏನು ಉತ್ಪಾದನೆ ಐತಿ ಅದು ಅಮೇರಿಕಾ ಜೊತೆ